26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನಲ್ಲಿ ಜುಲೈ 1ನೇ ತಾರೀಕಿಂದ ಫುಟ್ಪಾತ್ ಅತಿಕ್ರಮಣ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಅಧಿಕಾರಿಗಳು ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 270ಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಅನ್ನು ಸಂರಕ್ಷಣೆ ಮಾಡಿದ್ದಾರೆ. ಮುಲಾಜಿಲ್ಲದೆ ಕ್ರಮಗಳು ಆಗ್ತಾ ಇದೆ. ಬಟ್ ಆದರೆ ಈ ಒಂದು ಕಾರ್ಯಾಚರಣೆ ವಿರುದ್ಧ ಸಹಜವಾಗಿ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು RR ನಗರದ 5ನೇ ಹಂತದಲ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಭಾರಿ ಆತಂಕದಲ್ಲಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಈ ಒಂದು ರಾಜರಾಜೇಶ್ವರಿ ನಗರ 5ನೇ ಹಂತ ಇಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡಿದ್ದು ಇದುವರೆಗೂ ಸುಮಾರು ವರ್ಷಗಳ ಕಾಲ ಇಲ್ಲೇ ವ್ಯಾಪಾರವನ್ನು ಮಾಡ್ತಾ ಬದುಕು ಕಟ್ಕೊಂಡಿದ್ರು. ಬಟ್ ಆದರೆ ಈಗ ಆಗ್ತಿರ್ತಕ್ಕಂಥ ಕಾರ್ಯಾಚರಣೆಯಿಂದ ಇವರಿಗೂ ಭಯಭೀತರಾಗಿದ್ದಾರೆ. ಸೊ ಯಾಕಂತಂದರೆ ಇಲ್ಲೂ ಕೂಡ ಕಾರ್ಯಾಚರಣೆ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ನಿಶ್ಚಿತ. ಯಾಕಂದರೆ ಇದೊಂದು ಮುಖ್ಯ ರಸ್ತೆಯಲ್ಲೂ ಕೂಡ ಅತಿಕ್ರಮಣ ಆಗಿದೆ ಅಂತಕ್ಕಂಥ ಆರೋಪಗಳು, ದೂರುಗಳು ಬಂದ ಹಿನ್ನೆಲೆ ಇಲ್ಲೂ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಅಂತಕ್ಕಂಥ ಒಂದು ವಿಷಯ ತಿಳಿದು ಬೀದಿ ಬದಿ ವ್ಯಾಪಾರಿಗಳು ಭಾರಿ ಅಸಮಾಧಾನ ಹೊರಹಾಗ್ತಾ ಇದ್ದಾರೆ, ಸಂಕಷ್ಟ ತೋಡ್ಕೊಡ್ತಾ ಇದ್ದಾರೆ. ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಎಲ್ಲ ಕಡೆ ನಡೀತಾ ಇದೆ ಮೇಡಮ್ ಕಾರ್ಯಾಚರಣೆ. ಸುಪ್ರೀಂ ಕೋರ್ಟ್ ಆದೇಶ ಒಂದು ಕಡೆ, ಈಗಾಗಲೇ 2-3 ಸುತ್ತಿನ ಸಭೆಗಳನ್ನು ಮಾಡಿ ಸಚಿವರು ಸೂಚನೆ ಕೊಟ್ಟ ಮೇರೆಗೆ ಬೆಂಗಳೂರಿನಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಮುಖ್ಯ ರಸ್ತೆ ಬರೀ 2000 ಕಿಲೋಮೀಟರ್ ರಸ್ತೆಯಲ್ಲಿ ಮಾತ್ರ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ನೀವು ಏನ್ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ? 16 ವರ್ಷದಿಂದ ಮರದಗಟ್ಟೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದೆ ಸರ್. ಅವರು ಬೇರೆ ಕಡೆ ಮಾಡಬೇಕು ಅಂದ್ರೆ ಈಗ ನಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರು ನಮಗೆ ಬೇರೆ ಕಡೆ ಜಾಗ ಕೊಟ್ಟು ಆ ರೋಡ್ನ ಅವರು ರೆಡಿ ಮಾಡಬೇಕಾಗುತ್ತೆ ಸರ್. ನಾವು ವ್ಯಾಪಾರ ಮಾಡೋದು ಸರ್. ಸರ್, ಈಗ ನಿಯಮಗಳು ಏನು ಹೇಳುತ್ತೆ ಅಂತಂದರೆ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಮಾತ್ರ, ನಡೆದಾಡಕ್ಕೆ ಮಾತ್ರ ಅಂತಕ್ಕಂಥದ್ದು ನಿಯಮಗಳಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬರೀ 20% ರಸ್ತೆ ಅಂದರೆ 2000 ಕಿಲೋಮೀಟರ್ ಮಾತ್ರ ತೆರವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಸೊ ಬೇರೆ ಕಡೆ ಇಟ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಕೊಟ್ಟರೆ ಏನು ಮಾಡ್ತೀರಾ? ಆಗಲ್ಲ ಸರ್. ನಾನು ಬದುಕಿದ್ರು ಫುಟ್ಪಾತ್ ಮೇಲೆ, ಸತ್ರು ಫುಟ್ಪಾತ್ ಮೇಲೆ. ನಾನು ಫುಟ್ಪಾತ್ ಮೇಲೆ ಇಟ್ಕೊಂಡಿಲ್ಲ, ನಾನು ಕೇವಲ ಪಾರ್ಕಿಂಗಲ್ಲಿ ಇಟ್ಕೊಂಡಿದ್ದಾರೆ. ನೋ ಪಾರ್ಕಿಂಗ್ ಅಂತ ವೆಂಡಿಂಗ್ ಝೋನ್ ಮಾಡಿಬಿಟ್ಟಿದ್ದಾರೆ. ಅದೇ ಪಾರ್ಕಿಂಗ್ ಮಾತ್ರ, ನಮ್ಮಂಥ ಬೀದಿ ಬದಿ ವ್ಯಾಪಾರಿಗಳಿಗಲ್ಲ. ಪಾರ್ಕಿಂಗ್ ಯಾಕೆ ಮಾಡ್ಬೇಕು ಸರ್? ನಾವೇನು ಕೇಳ್ತಾರೆ, ನಾವು ಫುಟ್ಪಾತ್ ಮೇಲೆ ಇಲ್ಲ, ಪಾರ್ಕಿಂಗ್ ಇದ್ದೀನಿ. ಇವರು ನಾನು ಒಬ್ಬ ಪಾದಚಾರಿ, ನನ್ನ ಅಕ್ಕ ತಂಗಿದೂ ಒಬ್ಬ ಪಾದಚಾರಿ. ನನ್ನ RR ನಗರದಲ್ಲಿ ಎಷ್ಟು ವ್ಯಾಪಾರ ಮಾಡ್ತಾರೆ ಅವರು ಒಬ್ಬ ಪಾದಚಾರಿ ಸ್ವತಃವ್ರೆ ಅಂತ ಹೇಳ್ತಾರಲ್ಲ ಕೃಷ್ಣ ಬೈರೇಗೌಡ ಸರ್, ಅದು ನಮ್ಗೆ ನೋಟಿಸ್ ಕೊಡಲಿ. ಇವಾಗ ನಮ್ಮ ತೆರವುಗೊಳಿಸ್ತಾ ಇದ್ದಾರಲ್ಲ, 1 ತಿಂಗಳು ಮುಂಚೆ ನೋಟಿಸ್ ಕೊಡಬೇಕು ಅಂತ ಆ್ಯಕ್ಟಲ್ಲಿದೆ. ಇವರು ಹಿರಿಯ ನಾಗರಿಕರು ಅವ್ನು ಫೋನ್ ಮಾಡಿಬಿಡ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನಮ್ಮನ್ನ ಎತ್ತಿಸ್ತಾರೆ. ನಾವು ಸರ್, ಈಗ ಒಂದಷ್ಟು ಜನ ಪೂರ್ತಿ ಅತಿಕ್ರಮಣ ಮಾಡ್ಕೊಂಡಿಲ್ಲ, ಬಟ್ ಎಷ್ಟೋ ಕಡೆಗಳಲ್ಲಿ ಪೂರ್ತಿಯಾಗಿ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ಅಂತಂದ್ರೆ ಒಂಚೂರು ಕೂಡ ಜಾಗ ಬಿಡದೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಆಗ ಫುಟ್ಪಾತ್ ಅಲ್ಲಿ ಓಡಾಡ್ತಕ್ಕಂಥ ಜನ ಏನ್ ಮಾಡಬೇಕು ಸರ್? ಅವಾಗ ಎತ್ತಿಸ್ಲಿ, ಇವ್ರು ಬೇಡ, ಇವ್ರು ಮಾಡ್ತಾರ ಕಾರ್ಯಾಚರಣೆ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಮಾಡಲಿ. ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ. ಸೀನಿಯರ್ ಸಿಟಿಸನ್ಗೂ ಒಳ್ಳೇದಾಗಬೇಕು, ನಮಗೂ ಅಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ತೊಂದರೆ ಕೊಟ್ಕೊಂಡು ಬರೀ ಫುಟ್ಪಾತ್ ಇವ್ರಿಗೆಲ್ಲ ಇದು ಮಾಡಲಿ ಅಂತ ನಾವು ಹೇಳ್ತಾ ಇಲ್ಲ. ಸೊ ಅವ್ರು ಹೇಳ್ತಾರಲ್ವ, ಈಗ 20% ಮಾತ್ರ ಇದು ಮಾಡ್ತಾ ಇದ್ದೀವಿ, ಇನ್ನೂ 80% ಇದೆ ಅಂತ. ಬಂದು ಅದೇ 80%ಅಲ್ಲಿ ನಮಗೆ ಒಂದು ಮಾರ್ಕು ಅಂತ ಮಾಡಿಕೊಡ್ಲಿ, ಅವಾಗ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತ ಅಂದರೆ ಈಗ ನಾವು ಅಲ್ಲಿ ಗೌರ್ಮೆಂಟ್ ಜಾಗದಲ್ಲೇ ಇವ್ರು ಬಿಡ್ತಾ ಇಲ್ಲ ಅಂತ ಅಂದರೆ ಪ್ರೈವೇಟ್ ಪ್ರಾಪರ್ಟಿಯವ್ರು ನಮ್ಮನ್ನು ಬಿಡ್ತಾರ ಜೀವನ ಮಾಡೋದು. ಸರ್, ಈಗ ಒಂದು ವಿಚಾರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಬೇರೆ ರಸ್ತೆಗಳಲ್ಲಿ ಅವಕಾಶ ಕೊಡ್ತೀರಿ ಅಂತ. ಸೊ ಅದಕ್ಕೆ ಏನು ಹೇಳ್ತೀರಾ? ಸರ್, ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಇಲ್ಲಿ ಫುಟ್ಪಾತಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ, ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇವರು ಬಫರ್ ಝೋನಲ್ಲಿ ಮರಸಂದಿಲಿ ವ್ಯಾಪಾರ ಮಾಡ್ತಿದ್ದಾರೆ, ಇವರಿಂದ ಏನೂ ತೊಂದರೆ ಇಲ್ಲ. ಇವರು ಪಾರ್ಕಿಂಗ್ಗೋಸ್ಕರ ಯಾರೋ ಇಲ್ಲ ಬರಬೇಕು, ಎಲ್ಲಿಂದ ಬಂದು ಗಾಡಿ ಪಾರ್ಕ್ ಮಾಡಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ 43 ದಿವಸದಿಂದ ಎತ್ತಿಸ್ಬೇಕು ಅಂತೇಳಿ ಎತ್ತಿಸ್ತಾ ಇರೋದು. ಇದು ಇವತ್ತು ನಡೀತಾ ಇರೋದಲ್ಲ. ಇಲ್ಲಿ ನಾನು ಕೇಳೋದು, ಇವರು ಏನು ಮೈನ್ ರೋಡ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ, ಕೃಷ್ಣ ಬೈರೇಗೌಡರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಮಾಡಲಿ, ನಾವು ಅದನ್ನು ಅಡ್ಡಿ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು, ಮೈನ್ ರೋಡಲ್ಲಿ ನಮ್ಗೆ ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡಿ ಫಸ್ಟು. ಈಗ ಪಾರ್ಕ್ ಇದೆ, ಮೈನ್ ರೋಡ್ಗಳಲ್ಲಿ ಎಲ್ಲ ಕಡೆ ಪಾರ್ಕ್ ಇದೆ, 7 ಅಡಿ ಒಳಗೆ ತೊಗೊಳ್ಳಿ, ಒಳಗಡೆ ತೊಗೊಂಬಿಟ್ಟು ವೆಂಡಿಂಗ್ ಝೋನ್ ಕನ್ಸಿಡರ್ ಮಾಡಲಿ. ಬಡವರು ಬದುಕ್ತಾರೆ, ಫುಟ್ಪಾತಲ್ಲಿ ಜನನೂ ಓಪನ್ ಆಗುತ್ತೆ, ಟ್ರಾಫಿಕ್ಕು ಕ್ಲಿಯರ್ ಆಗ್ತದೆ, ಎಲ್ಲ ಕ್ಲಿಯರ್ ಆಗುತ್ತೆ. ಪಾರ್ಕ್ಗಳು ಎಲ್ಲ ಏರಿಯಾದಲ್ಲೂ ತುಂಬ ಪಾರ್ಕ್ಗಳು ಮಾಡಿದ್ದಾರೆ. ಇದನ್ನ ಪಾರ್ಕ್ಗಳನ್ನ ಮೈನ್ ರೋಡಲ್ಲಿ ಯಾವ್ಯಾವ ಪಾರ್ಕ್ ಇದೆ, ಒಳಗಡೆ ರೋಡ್ ಪಾರ್ಕ್ ಕೇಳ್ತಾರಲ್ಲ, ಮೈನ್ ರೋಡಲ್ಲಿ ಯಾವ್ಯಾವ ಪಾರ್ಕ್ ಇದೆ ಅದನ್ನ ಮುಖ್ಯ ರಸ್ತೆಯಲ್ಲೇ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಬೇರೆ ಕಡೆ ಅಂತಂದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಕಾರ್ಯಾಚರಣೆ ಮಾಡ್ತಾ ಇರೋದು ಸರಿ ಇದೆ, ಉದ್ದೇಶ ಸರಿ ಇದೆ, ಬಟ್ ನಮ್ಮನ್ನು ಕೂಡ ಪರಿಗಣಿಸಿ ನಮ್ಮ ಒಂದು ವ್ಯಾಪಾರಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.